ಪರಿಸ್ಥಿತಿ ಅಂತ. ಈ ಮರದ ಬಗ್ಗೆ ಇದೆಲ್ಲ ಗೊತ್ತಿತ್ತವ್ರಿ, ಆಯ್ತಾ? ಅವ್ರನ್ನ ಬರ್ಲಿಕ್ಕೆ ಹೇಳಿ ಸರ್, ದಯವಿಟ್ಟು ಅವ್ರನ್ನ ಬರ್ಲಿಕ್ಕೆ ಹೇಳಿ. ಅವರು ಇದು ನೋಡ್ಲಿ. ಈ ಪಂಚಾಯತ್ ಪರವಾಗಿ ಮಾತಾಡೋದು ಸ್ವಾಭಾವಿಕ. 5:15 ಮೇಲಾದ್ರು ನಮ್ಮ ಪರವಾಗಿ ಮಾತಾಡ್ಲಕ್ಕೆ, ಯಾಕಂದ್ರೆ 5:15 ನೀವು ನಮ್ಮದು ಚಿಂತೆ, ಯಾಕಂದ್ರೆ ಇದು ಸಂಬಂಧಪಡುತ್ತೆ, ಎಲ್ಲರಿಗೂ ಸಂಬಂಧಪಡುತ್ತೆ, ಆಯ್ತಾ ಸರ್? ನಮಗೆ ನೀವು ಅಧ್ಯಕ್ಷರನ್ನ ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ. ಪಾಪದ ಪಂಚದಲ್ಲಿ ಪದುಮ ನಿಲ್ಲಿಸುವನ್ನ ಪಾದ ಸೇವೆ ಒಂದೇ ಜನ್ಮ ಪಾವನ. ಪಾವನ ಜಗನ್ಪತಿ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. 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 ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ. ಪಾಪದ ಪಂಚದಲ್ಲಿ ಪದುಮ ನಿಲ್ಲಿಸುವನ್ನ ಪಾದ ಸೇವೆ ಒಂದೇ ಜನ್ಮ ಪಾವನ. ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಇದು ಮಾಡ್ತಾರೆ. ನಮ್ಮವ್ರು ಕೇವಲ ಬಹಳ ಇಂಟೀರಿಯರ್ ಊರೇನಿಲ್ಲ, ರಾಷ್ಟ್ರೀಯ ಹೆದ್ದಾರಿಯಿಂದ ಬರೇ 5 ಕಿಲೋಮೀಟರ್ ದೂರದಲ್ಲಿರುವ ಬೇಳೂರು ಗ್ರಾಮಕ್ಕೆ ಅಧಿಕಾರಿಗಳು ಬರ್ಲಿಕ್ಕೆ ಹೆದರ್ತಾರಂತೆ. ಕಾರಣ ಯಾರು? ಎಲ್ರಿಗೂ ಗೊತ್ತಿದೆ. ಏನ್ ಸಮಸ್ಯೆ? ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಬಂದು ಕೂತ್ಕೊಂಡ್ರೆ ಮಧ್ಯಾಹ್ನ ಎಲ್ಲಾದ್ರೂ ಒಂದು ಫಂಕ್ಷನ್ ಇದ್ರೆ ಊಟ ಪೂರೈಸಿ ಪುನಃ 2 ಗಂಟೆಗೆ ಬಂದು 5 ಗಂಟೆ. ಬಟ್ ಇವತ್ತಿಲ್ಲ. ಯಾಕೆ ಹೇಳಿ? ಜನ ಬಂದು ಪ್ರಶ್ನೆ ಕೇಳ್ತಾರೆ. ಅಲ್ಲ ಸ್ವಾಮಿ, ನಿಮಗೆ 50 ವರ್ಷದಿಂದ ಜನರು ನಿಮ್ಮನ್ನು ಆಯ್ಕೆ ಮಾಡಿ ಪ್ರತಿ ಸಲ ಎಂತ ಟೈಟ್ ಚುನಾವಣೆ ಇರಲಿ ಏನೇ ಇರಲಿ ನಿಮ್ಮನ್ನು ಪುನಃ ಆಯ್ಕೆ ಮಾಡಿದ ಬೇಳೂರು ಜನತೆಗೆ ನಿಮ್ಗೆ ಕನಿಷ್ಠ ಒಂದು ಅವ್ರ ಬಗ್ಗೆ ಒಂದು ಕನಿಷ್ಠ ಒಂದು ಕಾಳಜಿ ಇಲ್ಲದೆ ನಿಮ್ಮದೇ ಬೇಳೆ ಬಯಸ್ಕೊಂಡು ನಿಮ್ಮದೇ ಒಂದು ಏನೋ ಒಂದು ರಾಜಕೀಯ ಲಾಭ ಮಾಡಿಕೊಂಡು ಯಾರೋ ಮೇಲೆ ದ್ವೇಷ ರಾಜಕಾರಣ ಮಾಡ್ತಾ ಇದ್ರಲ್ಲ, ಇದು ಸರಿಯಾಯಿತು? ಇದನ್ನು ಕೇಳುವುದೇ ನಮ್ ತಪ್ಪಾಗದ್ರೆ ಸರಿಯಾಯಿತು? 50 ವರ್ಷದ ರಾಜಕಾರಣದಲ್ಲಿ ಒಂದು ಒಳ್ಳೆ ಕೆಲಸ, ಒಂದು ಸ್ಮಶಾನ ಇಲ್ಲ. ಇಡೀ ನಮ್ಮ ಬೇಳೂರು ಗ್ರಾಮಕ್ಕೆ ಒಂದು ಸ್ಮಶಾನ ಇಲ್ಲ. ಅದನ್ನು ಮಾಡ್ಬೇಕ ಜನ. ಪ್ರತಿಯೊಬ್ಬರು ಹುಟ್ಟದ ಮನುಷ್ಯ ಒಂದ್ ದಿವಸ ಸಾವಿದೆ, ಆದ್ರೆ ಒಂದು ಸ್ಮಶಾನ ಬೇಡವಾ? ಯಾರೋ ಕೈಕಾಲು ಹಿಡಿಬೇಕು, ಯಾರೋ ಸ್ವಲ್ಪ ಜಾಗ ಇದ್ದಾರೆ ಅಂತ ನಮ್ಮ ಹೆಣ ಎಲ್ಲಾರು ಒಂದು ಸುಮ್ಮಕ್ಕೊಂದು ಜಾಗ ಕೊಡಿ ಅಂತ ಎಲ್ಲರ ಹತ್ರ ಜಾಗ ಇರುತ್ತಾ? ಇದೆ. ಒಂದ್ ಮನೆ ಕಟ್ಕೊಂಡು ಒಂದ್ ಮನೆ ಹಟ್ಟಿಯ ಮಾಡ್ಕೊಂಡು ಮನೆ ಎದುರು ಹೆಣ ಸುಡುಕಾಗ್ತಾ ಆಗ್ತಿಲ್ಲ. ಬೇಳೂರು ಗ್ರಾಮಕ್ಕೆ ಒಂದು ಕನಿಷ್ಠ ಸೌಲಭ್ಯದ ಒಂದು ಕೋಟೇಶ್ವರದಂತಹ ಊರುಗಳಲ್ಲಿ ವಿದ್ಯುತ್ ಚಾಲಿತ ಹೆಣ ಸುಡುವಂತಹ ಯಂತ್ರಗಳು ಬಂದಿದ್ದು. ಬೇಡ, ನಮ್ಗೆ ಬೇಡ, ನಾವು ಸೌದಿಯಲ್ಲೇ ಸುಟ್ಟು ಜಾಗ ಕೊಡಿ ಅಂತ ಹೇಳಿ ಜನ ಅಂಗಲಾಚುವ ಪರಿಸ್ಥಿತಿ ಈ ಬೇಳೂರು ಗ್ರಾಮದ ಜನರಿಗೆ ಬೇಕಿತ್ತಾ? 50 ವರ್ಷ ರಾಜಕಾರಣ ಮಾಡಿದ್ರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ಹೊಳೆಯಲ್ಲಿ ಬೇಡ, ಹೂಳು ತೆಗೆದು ಬೇಡ. ನಾವು ಹೇಳುದು ಕನಿಷ್ಠ ಅಲ್ಲಿರುವ ಮರಗಳನ್ನು ತೆರವುಗೊಳಿಸಿ. ಹೂಳು ತೆಗೆದಿಲ್ಲ, ನಿಮ್ಮ ಹತ್ರ ಎಷ್ಟು ದುಡ್ಡಿಲ್ಲ, ಬೇಡ. ಒಂದು ಮರಗಳನ್ನ ತೆರವುಗೊಳಿಸಿ. ಈಗ ಸದ್ಯ ಬೀಜ 3 ಸಲ ಬೀಜ ಹಾಕಿತ್ತು, ಬೀಜ ಎಲ್ಲ ಕೊಳ್ದೋಯ್ತು. ಏನ್ ಮಾಡುದು? ಈಗ ಬಿತ್ತುಕೆ ಎಲ್ಲ ಇವತ್ತು ಸ್ವಲ್ಪ ಜನ ಹಾಕಿದಿತ್ತು, ಎಲ್ಲ ಬೀಜ ನೆನ್ಸ್ಕೊಂಡಿದ್ರು. ಬಿತ್ತುಕೆ ನಮ್ಗೆ ಇವತ್ತು ಭಕ್ತ ಹಾಕಿಲ್ಲ ಮರೆ ಅಂತ ಹೇಳಿ. ಆದ್ರೆ ಜನಾಕ್ರೋಶ ಇತ್ತಲ್ಲ, ಖಂಡಿತ ನಿಮ್ಮನ್ನು ಬಿಡುವುದಿಲ್ಲ. ಇದು ನಿಮ್ಗೆ ಶಾಪವಾಗಿ ಮಾರ್ಪಾಡಾಗುತ್ತೆ. ನೀವು ಇದನ್ನ ಏನು ಮೇಲೊಬ್ಬ ಕಾಮನ್ ಇರ್ತಾ ಜನರಿಂದ ನೀವು ತಪ್ಪಿರ್ಬೋದು ಅಥವಾ ಕಾನೂನಿಂದ ತಪ್ಪಿರ್ಬೋದು. ಅನೇಕ ಲೋಕಾಯುಕ್ತ ಕೇಸುಗಳು ನಿಮ್ಮ ಮೇಲಿದೆ, ಅದರಿಂದ ಎಲ್ಲ ನೀವು ತಪ್ಪಬಹುದು. ಆದ್ರೆ ಮೇಲೊಬ್ಬ ಕಾಂತ ಇರ್ತಾ ಇಂತಹ ಅನ್ಯಾಯಗಳನ್ನ, ಇಂತಹ ದೌಷ್ಟ್ಯವನ್ನ ಖಂಡಿತ ನಿಮ್ಗೆ ನೀವು ಅದರ ಶಿಕ್ಷೆಯನ್ನ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಪಡಿತೀರಾ ಅಂತ ಹೇಳ್ತಾ ಮುಂದಿನ ಮಾತುಗಳಿಗಾಗಿ ನ್ಯಾಯವಾದಿಗಳಾದಂತ ಅವಿನಾಶ್ ಶೆಟ್ಟಿ.